ಹೆಲೋ ಎವ್ರಿವನ್. ಸೊ ನಾನು ಈ ವಿಡಿಯೋದಲ್ಲಿ ಮಿಲ್ಲೆಟ್ ದೋಸೆ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಬಾರ್ನಿಯಾರ್ಡ್ ಮಿಲ್ಲೆಟ್ನ ಯೂಸ್ ಮಾಡಿದ್ದೀನಿ. ಬಾರ್ನಿಯಾರ್ಡ್ ಮಿಲ್ಲೆಟ್ ಜೊತೆಗೆ ಸ್ವಲ್ಪ ಕೆಂಪು ಅಕ್ಕಿ ಹಾಕ್ಕೊಂಡಿದ್ದೀನಿ, ಅದು ರಾಜ್ಮುಡಿ ಅಕ್ಕಿ. ಸೊ ಇನ್ನೊಂದರಲ್ಲಿ ಉದ್ದಿನಬೇಳೆ ಮತ್ತು ತೊಗರಿಬೇಳೆ, ಸ್ವಲ್ಪ ಹೆಸರುಬೇಳೆ, ಸ್ವಲ್ಪ ಮೆಂತ್ಯ ಮತ್ತು ಸಾಬುದಾನ ತೊಗೊಂಡಿದ್ದೀನಿ. ಸೊ ಇದನ್ನು ನಾನು ಬಿಸಿನೀರಲ್ಲಿ ನೆನೆಸ್ಕೋತಾ ಇದ್ದೀನಿ, ಯಾಕಂದರೆ ಚಳಿ ಇರೋದ್ರಿಂದ ಬೇಗ ನೆನೆಯೋದಿಲ್ಲ ಅಂತ. ಸೊ ಇದನ್ನು ಒಂದು 4 to 5 hours ಚೆನ್ನಾಗಿ ಸೋಕ್ ಮಾಡಿ ಇಟ್ಕೋಬೇಕು. ಸೋಕ್ ಮಾಡಿರೋದನ್ನ ನೆಕ್ಸ್ಟು ಒಂದು ಜಾರಲ್ಲಿ ಹಾಕ್ಕೊಂಡು ನಾನು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಫಸ್ಟು ಉದ್ದಿನಬೇಳೆ ನೆನೆಸ್ಕೊಂಡಿದ್ನಲ್ಲ ಅದನ್ನ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ, ಫೈನ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು. ನೆಕ್ಸ್ಟು ಅದೇ ಜಾರ್ಗೆ ನೆಕ್ಸ್ಟು ಮಿಲ್ಲೆಟ್ ಮತ್ತು ಅಕ್ಕಿ ನೆನೆಸ್ಕೊಂಡಿದ್ನಲ್ಲ ಅದನ್ನು ಹಾಕಿ ಸ್ವಲ್ಪ ಅದ್ರ ಜೊತೆಗೆ ಅನ್ನ ಹಾಕ್ತಾಯಿದ್ದೀನಿ. ಅನ್ನ ಹಾಕೋದೇನಕ್ಕೆ ಅಂತಂದರೆ ದೋಸೆ ಕಲರು ಚೆನ್ನಾಗಿ ಬರುತ್ತೆ, ಬ್ರೌನಿಶ್ ಆಗಿ. ಸೊ ಇದನ್ನು ಗ್ರೈಂಡ್ ಮಾಡ್ಕೊಂಡ್ಮೇಲೆ ಉಪ್ಪು ಹಾಕಿಬಿಟ್ಟು ಓವರ್ ನೈಟ್ ಸೋಕ್ ಮಾಡೋಕ್ಕೆ ಇಡಬೇಕು. ಸೊ ನೋಡಿ ಈ ಥರ ಫರ್ಮೆಂಟ್ ಆಗಿದೆ, ಚೆನ್ನಾಗಿ ಹಿಟ್ಟು ಫರ್ಮೆಂಟ್ ಆಗಿತ್ತು. ಸೊ ನೋಡಿ ದೋಸೆ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ. ದೋಸೆ ಮಾತ್ರ ಸಖತ್ ಕ್ರಿಸ್ಪಿಯಾಗಿ ಬಂದಿತ್ತು. ಸೊ ಒಂದು ಸೈಡ್ ಮಾತ್ರ ಬೇಯಿಸ್ಕೊತಾ ಇದ್ದೀನಿ, 2 sides ಬೇಯಿಸ್ತಾ ಇಲ್ಲ. ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿತ್ತು. ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ ಮಿಲ್ಲೆಟ್ಸು ಹೆಲ್ತಿಗೆ ಒಳ್ಳೆಯದು. ವೈಟಮಿನ್ ಬಿ ಜಾಸ್ತಿ ಇರುತ್ತೆ, ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಮೇಯ್ನಾಗಿ ಇಟ್ ಈಸ್ ಎ ಗ್ಲೂಟನ್ ಫ್ರೀ. ಸೊ ಇದನ್ನು ಹೆಲ್ತಿಯಾಗಿ ಆಪ್ಷನ್ನಾಗಿ ನಾವು ಯೂಸ್ ಮಾಡ್ಕೋಬೋದು. ಇದರೊಟ್ಟಿಗೆ ನಾನು ಆಲೂಗಡ್ಡೆ ಸಾಗು ಮತ್ತು ಚಟ್ನಿ ಮಾಡ್ಕೊಂಡಿದ್ದೆ, ಚೆನ್ನಾಗಿತ್ತು. ಸೊ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಹೇಗೆ ಅನ್ನಿಸ್ತು ವಿಡಿಯೋ ನೋಡಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.